ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯ ಪಯಣದಲ್ಲಿ ನಮ್ಮ ಜೊತೆಗಿದ್ದಾರೆ ವೆಂಕಟೇಶ್ ಅವರು ಸುಮಾರು 22 ವರ್ಷಗಳಿಂದ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಸಿಗುವಂಥ ಆಧ್ಯಾತ್ಮಿಕ ಜ್ಞಾನದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ 22 ವರ್ಷಗಳ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವ್ರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವ್ರೆ, ತಾವು ಸುಮಾರು 22 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಈ ಆಧ್ಯಾತ್ಮಿಕ ಜೀವನಕ್ಕೆ ಬರುವ ಮುಂಚೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಪೂಜೆ ಪುನಸ್ಕಾರ ಮತ್ತು ಈ ಧಾರ್ಮಿಕ ಆಚರಣೆಗಳು ಇದೆಲ್ಲ ಹೇಗಿತ್ತು? ಅಂದರೆ ನಾನು ಬರೋಕ್ಕೆ ಮುಂಚೆ ಭಕ್ತಿ ತುಂಬ ಮಾಡ್ತಾ ಇದ್ದೀನಿ. ಭಕ್ತಿ ಅಂದರೆ ದೇವಿ ಪೂಜೆ, ಶಿವನ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಅಂದರೆ ಭಗವಂತನ ಹುಡುಕ್ತಾ ಇದ್ವಿ, ನೆಮ್ಮದಿ ಸಿಗಲಿ, ಶಾಂತಿ ಸಿಗಲಿ ಅಂತ ಭಗವಂತನ ಹತ್ರ ದಿನ ಪೂಜೆ ಪುನಸ್ಕಾರ ಭಕ್ತಿಲಿ ಮುಳುಗೋಗಿದ್ವಿ. ಆಗ ಯಾರೋ ಅಕ್ಕ ಅವರೊಬ್ಬರು ಬ್ರಹ್ಮಕುಮಾರಿ ಆಶ್ರಮ ಇದೆ, ಕರ್ಕೊಂಡು ಹೋಗ್ತೀನಿ ಬಾ ಅಂತ. ನಾನು ಅಂದ್ಕೊಂಡೆ, ಅಯ್ಯೋ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀಯ, ಸಾಕು ನಮ್ಮ ಭಕ್ತಿನೇ ಸಾಕು ಅಂತ ನಾನು ತಿಳ್ಕೊಂಡೆ. ಇಲ್ಲೇ ಬಂದರೆ ಅಲ್ಲಿ ಶಾಂತಿ ಸಿಗುತ್ತೆ ಬಾ, ತುಂಬ ಅಶಾಂತಿಲಿದ್ವಿ, ಅಲ್ಲಿ ಶಾಂತಿ ಸಿಗುತ್ತೆ ಬನ್ನಿ ಅಂತ ಕರ್ಕೊಂಡೋದ್ರು. ಆಮೇಲೆ ನಾನು ಹೋದೆ, ಅಣ್ಣವೇ ಹೋಗ್ಬಿಟ್ಟು ಬ್ರಹ್ಮಕುಮಾರಿ ಆಶ್ರಮ ಕರ್ಕೊಂಡೋದ್ರು. ಅಕ್ಕ ಅವರು ಕರ್ಕೊಂಡು ಹೋಗ್ಬಿಟ್ಟು ಅವರು ಯಾರು ಅಂತ, ನಿಮ್ಮನ್ನು ಕರ್ಕೊಂಡು ಹೋದಂಥ ವ್ಯಕ್ತಿ ನಿಮ್ಮ ಪರಿಚಯದವರು ಅಥವಾ ಹೇಗೆ? ಪರಿಚಯದವರೇ ಕರ್ಕೊಂಡು ಅವ್ರ ಜೊತೆನೇ ನೀವು ಸೇವಾ ಕೇಂದ್ರಕ್ಕೆ ಹೋದ್ರಿ? ಅವ್ರ ಜೊತೆ ಹೋದ್ರ ಅಥವಾ ನೀವೇ ಸಪ್ರೇಟ್? ಅವರೇ ಕರ್ಕೊಂಡು ಹೋದ್ರು ನನ್ನ ಜೊತೆಗೆ. ಅವ್ರ ಮನೆಗೆ ಹೋದ್ವಿ, ಅವರು ಅಲ್ಲಿಂದ ಸೇವಾ ಕೇಂದ್ರ ಕರ್ಕೊಂಡು ಹೋದ್ರು. ಆ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಯಾರಿದ್ರು? ಮತ್ತು ನಿಮಗೆ ಮೊದಲನೇ ಬಾರಿ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಸೇವಾ ಕೇಂದ್ರವನ್ನು ನೋಡಿರ್ತೀರಿ. ಮೊದಲನೇ ಬಾರಿ ಆ ಸೇವಾ ಕೇಂದ್ರ ನೋಡಿದಾಗ ನಿಮಗೇನು ಅನ್ನಿಸ್ತು? ನಾವು ಸೇವಾ ಕೇಂದ್ರ ನೋಡಿದಾಗ ಇಲ್ಲಿ ಏನೋ ಒಳಗಡೆ ಹೋಗ್ತಾ ಇದ್ದಂಗೆ ಏನೋ ಒಂಥರ ಶಾಂತಿ ಅನುಭವ ಆಯಿತು. ತಾಳಿ ಇದು ಒಂದ್ಸತಿ ನೋಡ್ಬಿಡೋಣ, ಎಲ್ಲ ಭಕ್ತಿ ಮಾಡಿದಾರಲ್ಲ, ಇದೊಂದು ಸತಿ ನೋಡ್ಬಿಡೋಣ, ಆಶ್ರಮದಲ್ಲಿ ಬಂದಿದ್ದೀವಿ, ಒಂದ್ಸತಿ ಇಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಕೂತ್ಕೊಂಡೆ. ಅವಾಗ ಹೇಳಿದ್ರೆ ಅವರು ಆತ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ಹೇಳ್ಕೊಡ್ತೀವಣ್ಣ, ಇದನ್ನು ತಿಳ್ಕೊಳ್ಳಿ, ನಿಮಗೆ ಶಾಂತಿ ಸುಖ ಪವಿತ್ರತೆ ಎಲ್ಲ ಅನುಭವ ಮಾಡ್ಬೋದು ಭಗವಂತನಿಂದ, ಸ್ವಯಂ ಇದು ಭಗವಂತ ಓದಿಸೋದು ಅಂತ ಹೇಳಿದ್ರು. ಆಯಿತು ಅಂತೇಳಿ ಅಲ್ಲಿ ಕೋರ್ಸ್ ತೊಗೊಂಡಿದ್ವಿ. ಯಾರಿದ್ರು ಅಲ್ಲಿ? ಅಲ್ಲಿ ಒಬ್ಬ ಅಕ್ಕ ಅವರಿದ್ರು ಆ ಸೇವಾ ಕೇಂದ್ರದಲ್ಲಿ. ಒಬ್ಬ ಅಕ್ಕ ಇದ್ರು, ಅಕ್ಕ ಅವರಿದ್ರು, ಅವರು ಕೋರ್ಸ್ ಕೊಟ್ಟರು. ಅಚ್ಚಾ, ನಿಮಗೆ 7 ದಿನದ ಒಂದು ಕೋರ್ಸ್ ಏನಿರುತ್ತೆ ಅದನ್ನು ಅವ್ರು ತಿಳಿಸ್ಕೊಟ್ರು? 7 ದಿವಸದ್ದು ಆತ್ಮ ಯಾರು ಪರಮಾತ್ಮ ಯಾರು ಅಂತ 7 ದಿವಸದ ಕೋರ್ಸ್ ತಿಳಿಸ್ಕೊಟ್ರು. ನಿಮಗೆ ಆ 7 ದಿನದ ಕೋರ್ಸಲ್ಲಿ ಯಾವ ಪಾಯಿಂಟು ಅಥವಾ ಯಾವ ಒಂದು ಕೋರ್ಸ್ ಇಷ್ಟ ಆಯಿತು? ನನಗೆ ಇಷ್ಟ ಆಗಿದ್ದು ಅಂದರೆ ಜೀವನದಲ್ಲಿ ನನಗೆ ಭಗವಂತ ಸಿಕ್ಕಿದ್ದಾರೆ ಅಂತ ಇಷ್ಟ ಆಯಿತು. ಅಂದರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಆತ್ಮಕ್ಕೆ ಪರಿಚಯ ಸಿಕ್ತು, ಭಗವಂತನ ಪರಿಚಯ ಸಿಕ್ತು. ನನ್ನ ಭಗವಂತ ಯಾರು ಅಂತ ಹುಡುಕ್ತಾ ಇದ್ವಲ್ಲ, ಭಗವಂತನ ಡೈರೆಕ್ಟ್ ಪರಿಚಯ ಸಿಕ್ತಲ್ಲ, ಅದನ್ನು ಖುಷಿ ಪಟ್ಟೆ. ನಿಮಗೆ ಆ 7 ದಿನದ ಕೋರ್ಸ್ ಕೊಡ್ತಾ ಇದ್ರಲ್ಲ, ಅವಾಗ ಏನು ಅನ್ನಿಸ್ತಾ ಇತ್ತು ಅಲ್ಲಿ ತಿಳಿಸೋಂಥ ಆ ಜ್ಞಾನದ ಬಗ್ಗೆ? ಅದ್ರ ಬಗ್ಗೆ, ಅಯ್ಯೋ ನಮ್ಮ ಜೀವನ ಇಷ್ಟೇ ಅಲ್ವಾ, ಎಷ್ಟು ದುಃಖದಲ್ಲಿದ್ವಿ, ದುಃಖದಿಂದ ದೂರ ಆಗ್ತೀವಲ್ವ ಇಲ್ಲಿ ಭಗವಂತನ ನೆನಪು ಮಾಡಿದ್ರೆ ಅಂತೇಳಿ ನನಗೆ ಇಷ್ಟ ಆಯ್ತು ಅಣ್ಣವ್ರು. ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅಕ್ಕ ಅವ್ರು ಹೇಳಿದರು ಇದ್ರ ಬಗ್ಗೆ ಎಲ್ಲ. ಬನ್ನಿ ಅಣ್ಣವರೇ, ನಿಮಗೆ ಇಲ್ಲಿ ಖುಷಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಜೀವನದಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಜೀವನ ಪೂರ್ತಿ ನನ್ನ ಕಷ್ಟ, ನೆಮ್ಮದಿ ಅನ್ನೋದೇ ಇರಲಿಲ್ಲ ನನ್ನ ಜೀವನದಲ್ಲಿ. ಅಲ್ಲಿ ಹೋದ್ಮೇಲೆ ನೆಮ್ಮದಿ ಎಲ್ಲ ಸಿಕ್ಕಿದ್ದು. ಆಮೇಲೆ ಅಕ್ಕ ಅವ್ರು ಹೇಳಿದ್ರು, 7 ದಿವಸ ಕೋರ್ಸ್ ತೊಗೊಳ್ಳಿ, ನಿಮ್ಗೆ ಆಟೋಮೆಟಿಕ್ಕಾಗಿ ಎಲ್ಲ ಶಾಂತಿ ಅನುಭವ ಮಾಡ್ಬೋದು ಎಲ್ಲ ಅಂತ ಹೇಳಿ ಅಕ್ಕ ಅವ್ರು ಹೇಳ್ಕೊಟ್ಟಿದ್ರು ನಾವೆಲ್ಲ. ನೀವು ಈ ಸಂಸ್ಥೆಯ ಕೋರ್ಸ್ ಏನು ಕೊಡ್ತಾರೆ ಅದನ್ನು ತೊಗೊಂಡು ಆನಂತರ ಪ್ರತಿದಿನ ಅಲ್ಲಿ ನಡೆಯುವಂಥ ಸತ್ಸಂಗಕ್ಕೆ ನೀವು ಹೋಗ್ತಾ ಇದ್ದ ಮೇಲೆ ಈ ವಿಷಯ ನಿಮ್ಮ ಫ್ಯಾಮಿಲಿಯಲ್ಲಿ ಗೊತ್ತಾದ ಮೇಲೆ ಅಥವಾ ನಿಮ್ಮ ರಿಲೇಷನ್ಸ್ಗೆ ಗೊತ್ತಾದ ಮೇಲೆ ಅವರ ರಿಯಾಕ್ಷನ್ ಹೇಗಿತ್ತು? ಅವ್ರ ಅಕ್ಕ ಅವರು ತುಂಬ ಭಕ್ತಿ ಮಾಡ್ತಾ ಇದ್ರಲ್ಲ, ನಾನು ಕರ್ಕೊಂಡು ಹೋಗಿದ್ದವರು, ಅವರು ಭಕ್ತಿಲಿದ್ರು, ಅವರು ದುಃಖದಲ್ಲಿದ್ರಲ್ಲ. ಅದಕ್ಕೆ ನಾನು ಅಕ್ಕ ಅವ್ರು ಏನು ಹೇಳಿದ್ರು, ನಾವು ತುಂಬ ದುಃಖದಲ್ಲಿದ್ವಿ, ಭಕ್ತಿ ಮಾಡ್ತಾ ಇದ್ವಿ, ನಮ್ಗೆ ಇವಾಗ ಶಾಂತಿ ಸುಖ ಎಲ್ಲ ಸಿಕ್ಕಿದೆ, ನೀವು ಬನ್ನಿ ಅಂತ ಕರ್ಕೊಂಡಿದ್ದಕ್ಕೆ ನಾವು ಹೋಗಿದ್ವಿ. ಆಮೇಲೆ ನನಗೂ ಅಷ್ಟೇ ಬಂದಮೇಲೆ ಅನುಭವ ಆಯಿತು ಭಗವಂತನಿಂದ, ನನಗೂ ಏನೋ ಒಂಥರ ಶಾಂತಿ ಸಿಕ್ತು. ಆಮೇಲೆ ಮನೇಲಿ ಮೆಡಿಟೇಷನ್ ಮಾಡ್ಕೊಡೋದು ಎಲ್ಲ ಹೇಳ್ಕೊಟ್ಟಿದ್ರು ನಾನು. ಅಕ್ಕ ಅವ್ರು ಹೇಳ್ಕೊಟ್ರು. 7 ದಿವಸ ಕೋರ್ಸ್ ಆದಮೇಲೆ ಮೆಡಿಟೇಷನ್ ಮಾಡೋದು, ಆಮೇಲೆ ಕ್ಲಾಸು ಹುಡ್ಕೊಂಡು ಹೋಗಿದ್ವಿ. ಬ್ರಹ್ಮಕುಮಾರಿ ಆಶ್ರಮ ಎಲ್ಲಿ ಬರುತ್ತೆ ಅಂತ ಮನೆ ಹತ್ರನೇ ಇತ್ತು, ಅಲ್ಲೋಗಿ ದಿನ ಸಾಯಂಕಾಲ ಕ್ಲಾಸು, ಬೆಳಿಗ್ಗೆ ಕೆಲಸ ಮಾಡ್ಕೊಂಡು ಆ ಜೀವನದಲ್ಲಿ ಬಂದಿದ್ದೆ. ಅಲ್ಲ, ನಿಮ್ಮ ರಿಲೇಷನ್ಸು ನಿಮ್ಮ ಫ್ಯಾಮಿಲಿಯಲ್ಲಿ ಅವ್ರದ್ದೆಲ್ಲ ರಿಯಾಕ್ಷನ್ ಹೇಗಿತ್ತು? ಅಂದರೆ ಕೆಲವ್ರ ಮನೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ, ತಂದೆ ತಾಯಿ ಇಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರೆ
ಎಲ್ಲಿ ಇವರು ಆಶ್ರಮಕ್ಕೆ ಸೇರಿಬಿಡ್ತಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಕೆಲವೊಮ್ಮೊಮ್ಮೆ ಈ ವಯಸ್ಸಿಗೆ ಬೇಕಾಗಿದೆಯಲ್ಲ ಅಂತ ಅಪೋಸ್ ಮಾಡ್ತಿರ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಷನ್ಸಲ್ಲಿ ಆ ರೀತಿ ಆಗಿದ್ದಿದೆಯಾ? ಆ ಥರ ಅಂದರೆ ಜ್ಞಾನದಲ್ಲಿ ಬಂದಮೇಲೆ ಎಲ್ಲ ನಾನಾ ಥರ ಪರಿಸ್ಥಿತಿ ಬರುತ್ತೆ. ರಿಲೇಷನಲ್ಲಿ ಎಲ್ಲ ಇಲ್ಲೆಲ್ಲ ಬಿಟ್ಬಿಟ್ಟು ಎಲ್ಲ ಅಲ್ಲಿಗೆ ಹೋಗಿ ಸೇರ್ಕೊಂಬಿಟ್ಟಿದ್ದಾರೆ, ಅಲ್ಲೋಗಿ ಸೇರ್ಕೊಂಬಿಟ್ಟಿದ್ದಾರೆ ಅಂತ ಇದ್ರು. ರಿಲೇಷನ್ ಆಗಲಿ ಯಾರೇ ಆಗಲಿ ನಾವೆಲ್ಲ ಕಿವಿ ಹಾಕೊಂಡು ನಮ್ಗೆ ಭಗವಂತ ಸಿಕ್ಕಿದಾರಲ್ಲ ಅಲ್ವಾ. ಅಂದರೆ ಭಗವಂತ ಸಿಕ್ಕಿದ ಮೇಲೆ ನಾವ್ಯಾಕೆ ಅವ್ರು ಇನ್ನೊಬ್ರು ಮಾತು ಕೇಳಬೇಕು ಅಂತೇಳಿ ಅವ್ರಿಗೂ ಆಧ್ಯಾತ್ಮಿಕ ಕಡೆ ಹೇಳಿದೆ. ಭಗವಂತ ಬಂದಿದ್ದಾರೆ, ಬನ್ನಿ ನೀವು ತಿಳ್ಕೊಳ್ಳಿ, ನಿಮ್ಗೆ ಸುಖ ಶಾಂತಿ ಎಲ್ಲ ಸಿಗುತ್ತೆ, ನಿಮ್ಗೆ ಸಿಗುತ್ತೆ ಅಂತ ಕರೆದೆ. ಅವರಿಲ್ಲ ಇನ್ನು ಲೇಟಾಗಿ ಬರ್ತೀವಿ ಈಗಲೇ ಬೇಡ ಅಂದರು. ಅದಕ್ಕೆ ಅಕ್ಕ ಅವರು ನಮ್ಮ ತಂಗಿ ಒಬ್ಬರಿದ್ದರು, ತಂಗಿಗೂ ಜ್ಞಾನ ಕೊಟ್ವಿ. ಅವರು ಬಂದು ಭಗವಂತನ ಪರಿಚಯ ತಿಳ್ಕೊಂಡ್ರು. ಅವರು ಇವಾಗ ಈ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾರೆ. ಅವರು 21 ವರ್ಷದಿಂದ ಜ್ಞಾನದಲ್ಲಿದ್ದಾರೆ. ಭಾವ ಬಂದಿದ್ದಾರೆ, ಆಮೇಲೆ ಅಕ್ಕನ ಮಕ್ಕಳು ಬಂದಿದ್ದಾರೆ, ಎಲ್ಲ ಪರಿವಾರ, ಚಿಕ್ಕಕ್ಕ ಬಂದಿದ್ದಾರೆ, ಎಲ್ಲ ಪರಿವಾರ ಬಂದಿದೆ ನಮ್ಮಲ್ಲಿ. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಆಧ್ಯಾತ್ಮಿಕ ದಾರಿಗೆ ಬಂದಂಥ ಮೊದಲನೇ ವ್ಯಕ್ತಿ ನೀವೇನಾ? ಇಲ್ಲ, ನಮ್ಮ ದೊಡ್ಡಕ್ಕ ಬಂದಿದ್ರು, ಅವ್ರ ಹಿಂದೆ ನಾನು ಬಂದೆ, ನನ್ನ ಹಿಂದೆ ಚಿಕ್ಕಕ್ಕ ಬಂದು, ಚಿಕ್ಕಕ್ಕನಿಂದ ನನ್ನ ತಂಗಿ ಬಂದು. ನಿಮ್ಮ ದೊಡ್ಡಕ್ಕ ಹೋಗ್ತಾ ಇದ್ರು ಅಂದ್ರಿ ನಿಮ್ಗಿಂತ ಮುಂಚೆ. ಸೊ ನಿಮ್ಮ ದೊಡ್ಡಕ್ಕ ಯಾವತ್ತು ನಿಮ್ಮನ್ನು ಈ ವಿಷಯವಾಗಿ ಮಾತಾಡೋದು ಅಥವಾ ನಿಮ್ಮನ್ನು ಕರೆದಿದ್ದು? ಯಾವಾಗಲೂ ನಿಮ್ಮನ್ನು ಕರೆದಿಲ್ವಾ ಈ ಥರ ಒಂದು ಆಶ್ರಮ ಇದೆ ಹೋಗು ಅಂತ? ಇದ್ದೆ ಅಂತ ಕರೆದಿದ್ರು. ಅದಕ್ಕೆ ಕರೆದಾಗ ನಾನು ನೀನು ಎಲ್ಲ ಕಡೆನೂ ಅಲಿಸ್ತೀಯ, ಅಲ್ಲಿದ್ದಾರೆ ಭಗವಂತ, ಇಲ್ಲಿದ್ದಾರೆ ಭಗವಂತ ಅಂತೆ. ನಾವು ಸುತ್ತಿ ಸುತ್ತಿ ಸಾಕಾಗಿದೆ, ಜೀವನನೇ ಬೇಜಾರಾಗ್ಬಿಟ್ಟಿದೆ, ನಾನು ಎಲ್ಲೂ ಬರಲ್ಲ ಅಂತ ಹೋಗಿರ್ಲಿಲ್ಲ ತುಂಬ ದಿವಸ. ನೀನು ಕರಿಬೇಡ ಅಂತ ಇದೆ. ಆತ್ಮ ಆತ್ಮ ಅಂತ ಹೇಳ್ತಾ ಇದ್ರಲ್ಲ, ನಾನು ಆತ್ಮ ಅಂದರೆ ಏನೋ ಬೇರೆ ಏನೋ ಹೇಳ್ಬೋದು ಆತ್ಮದ ಬಗ್ಗೆ, ನನಗೆ ಅದು ಗೊತ್ತಾಗಿಲ್ಲ ಅಣ್ಣವ್ರೆ. ಆಮೇಲೆ ಇಲ್ಲ ಒಂದ್ಸತಿ ಬಂದು ನೀವು ತಿಳ್ಕೊಳ್ಳೇಬೇಕು ಇದ್ರ ಬಗ್ಗೆ ಅಂತ ಆಮೇಲೆ ಕರ್ಕೊಂಡೋದ್ರು. ಆವಾಗ ನನಗೆ ಸಿಕ್ಕಿದ ಜ್ಞಾನ ಅಂದರೆ ಆತ್ಮ ಅಂದರೆ ಯಾರು, ಪರಮಾತ್ಮ ಅಂದರೆ ಆವಾಗ ತಿಳ್ಕೊಂಡೆ ನಾನು. ನೀವು ಈ ಜ್ಞಾನವನ್ನು ತಿಳ್ಕೊಂಡಾದ ಮೇಲೆ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಅಲ್ಲಿ ನಡೆಯುವಂಥ ಸತ್ಸಂಗಗಳನ್ನು ಪ್ರತಿದಿನ ಕೇಳ್ತಾ ನಿಮ್ಮಲ್ಲಿ ಏನೇನು ಬದಲಾವಣೆ ಮಾಡಿಕೊಂಡ್ರಿ ಆಚಾರ ವಿಚಾರ ನಡೆ ನುಡಿಗಳಲ್ಲಿ? ನಡೆ ನುಡಿಲಿ ಅಂದರೆ ಆಚಾರ ವಿಚಾರ ಅಂದರೆ ನನ್ನಲ್ಲಿ ಕೋಪ ಇತ್ತು, ಆಮೇಲೆ ಸ್ವಲ್ಪ ಚಂಚಲ ಬುದ್ಧಿ, ಕೋಪ ಎಲ್ಲ ಇತ್ತು, ಅವೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಆಮೇಲೆ ಮೆಡಿಟೇಷನ್ ಮಾಡ್ತಾ ಇದ್ದೆ, ಸ್ವಲ್ಪ ಕೂಲ್ ಆದರೆ ಮಾತಲ್ಲಿ ಮಧುರತೆ ಬಂತು, ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ನಮ್ಮ ಮುಕ್ಕಾಲು ಭಾಗ ಫುಲ್ ಚೇಂಜ್ ಆಗಿದೆ. ಅಲ್ಲಿ ಬ್ರಹ್ಮಕುಮಾರಿಗೆ ಬಂದು ಎಲ್ಲ ಚೇಂಜಸ್ ಆಗಿದೆ ನನ್ನಲ್ಲಿ. ನೀವು ಈ ಬ್ರಹ್ಮಕುಮಾರಿ ಈ ಜ್ಞಾನವನ್ನು ತಗೊಂಡಾಗ ಏನು ಮಾಡ್ತಾಯಿದ್ರಿ? ಅಂದರೆ ಜಾಬ್ ಮಾಡ್ತಾಯಿದ್ರು ಅಥವಾ ಓದ್ತಾ ಇದ್ರು? ಜಾಬ್ ಮಾಡ್ತಾ ಇದ್ದೆ. ಸೊ ಹಾಗಿದ್ದರೆ ನಿಮ್ಮಲ್ಲಿ ಇವೆಲ್ಲ ಪರಿವರ್ತನೆಗಳನ್ನು ನೀವು ಹೇಳಿದ್ರಲ್ಲ, ಈ ಪರಿವರ್ತನೆಗಳನ್ನು ನೋಡಿ ನಿಮ್ಮ ಕೊಲೀಗ್ಸ್ ಇಲ್ಲ ನಿಮ್ಮ ಫ್ರೆಂಡ್ಸು ಅವ್ರದ್ದೆಲ್ಲ ರಿಯಾಕ್ಷನ್ ಹೇಗಿತ್ತು? ಅವರೆಲ್ಲ ಈಗ ಯಾಕೆ ಸೇರ್ಕೊಂಬಿಟ್ಟೆ ಚಿಕ್ಕ ವಯಸ್ಸಿಗೆ, ಇನ್ನೂ ಮದುವೆ ಮಾಡಿಕೊಂಡು ಆಮೇಲೆ 60 ವರ್ಷ ಆಗಬೇಕು ಸೇರ್ಕೋಬೇಕು ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ನಂಗೆ ಭಗವಂತ ಸಿಕ್ಕಿದ್ದಾರೆ, ಮದುವೆ ಅನ್ನೋದು ಬಿಡಿ, ಮದುವೆ ಮಾಡ್ಕೊಂಡು ಯಾರು ಸುಖವಾಗಿಲ್ಲ, ಎಲ್ಲ ಜಂಜಾಟದಲ್ಲೇ ಇದ್ದಾರೆ. ಯಾಕೆ ನನಗೆ ಇಷ್ಟ ಇಲ್ಲ ಮದುವೆ, ನನ್ನ ಜೀವನ ಭಗವಂತನ ಕೊಟ್ಟು ನಾನು ಪವಿತ್ರವಾಗಿರ್ತೀನಿ ಅಂತೇಳಿ ಅವ್ರಿಗೆಲ್ಲ ಬಾಯಿ ಮುಚ್ಚಿಸಿ ಈಗಲೂ ಬಾಯಿ ಮುಚ್ಚಿಸ್ತೀನಿ ಅವ್ರಿಗೆ. ಈಗಲೂ ಹೇಳ್ತಿರ್ತಾರೆ, ಈಗಲೂ ಕಾಲೇಜಲ್ಲೆಲ್ಲ ಹಿಂಸೆ ಮಾಡ್ತಾರೆ, ಮುಂದಿನ ಜೀವನ ನಿನಗೆ ಯಾರು ನೋಡ್ಕೊಳ್ಳೋರಿಲ್ಲ, ಮಾಡ್ತಾರೆ. ನಾನು ಅಂತೀನಿ ಭಗವಂತ ಇದ್ದಾನೆ, ನೋಡ್ಕೊತಾನೆ, ಭಗವಂತನ ಪೂರ್ತಿ ಅರ್ಪಣೆ ಆಗಿದ್ದೀನಿ ಅಂತೇಳಿ ಭಗವಂತನ ಭಾರ ಹಾಕೊಂಡು ನನ್ನ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಂದರೆ ಭಗವಂತ ನನಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಸುಖ ಶಾಂತಿ ನೆಮ್ಮದಿ ಯಾವುದಕ್ಕೂ ನನ್ನ ಕೊರತೆ ಇಲ್ಲ ಅಣ್ಣಾರೆ. ಭಗವಂತ ನನಗೆ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾನೆ. ಮತ್ತು ಇದನ್ನ ಯಾಕೆ ಬಿಟ್ಟು ನಾನು ಲೌಕಿಕದಲ್ಲಿ ಹೋಗ್ಬೇಕಲ್ವಾ? ನೀವು ಈ ಸೇವಾ ಕೇಂದ್ರಗಳಲ್ಲಿ ಯಾವ್ಯಾವ ಸೇವೆಗಳನ್ನು ಮಾಡಿದಿರಿ ಅಥವಾ ಯಾವ್ಯಾವ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದಿರಿ? ಏನೇನು ಜವಾಬ್ದಾರಿಗಳನ್ನು ತೊಗೊಂಡಿದ್ದೀರಿ? ನಾನು ಅಣ್ಣವರೇ ಸೇವಾ ಕೇಂದ್ರಕ್ಕೆ ಬಂದಾಗ ಆಮೇಲೆ ನನಗೆ ಅಕ್ಕ ಅವರು ಭೋಗ ಮಾಡುವಂಥ ಪ್ರಸಾದ ಮಾಡ್ತೀನಿ ಭಗವಂತನಿಗೆ. ಆಮೇಲೆ ಎಲ್ಲ ಸೇವೆನೂ ಮಾಡ್ತೀನಿ, ಡೆಕೋರೇಷನ್ ಮಾಡ್ತೀನಿ, ಎಲ್ಲನೂ ಭಗವಂತ ಸಾಯೋಗ ಕೊಟ್ಟಿದ್ದಾರೆ ನನಗೆ. ಎಲ್ಲ ಆಶ್ರಮಕ್ಕೆ ಬಂದಮೇಲೆ ನನಗೆ ಎಲ್ಲ ರೀತಿ ಸೇವೆ ಕೊಟ್ಟಿದ್ದಾರೆ ಭಗವಂತ. ಅದನ್ನು ಗ್ರೇಟ್ ನನಗೆ ಅಲ್ವಾ. ಭಗವಂತನ ಸೇವೆ ಮಾಡಬೇಕಂದ್ರೆ ಪುಣ್ಯ ನನಗೆ ಅಲ್ವಾ ಅಣ್ಣವ್ರು. ಎಷ್ಟೋ ಜನದ್ದು ನಾವು ಪುಣ್ಯ ಮಾಡಿರ್ತೀವಿ. ಮಂದಿರದಲ್ಲಿ ಹೋಗ್ಬಿಟ್ಟು ಒಂದು ಕಸ ಗುಡಿಸಿದ್ರೇನೆ ಪುಣ್ಯ ಬರುತ್ತೆ ಅಂತ ಕಸ ಗುಡಿಸ್ತಾರಲ್ವಾ. ಅದೇ ಥರ ನಾವು ಸ್ವಯಂ ಪರಪಿತ ಪರಮಾತ್ಮನ ಮನೆಗೆ ಮಾಡೋಕ್ಕೆ ನನಗೆ ಇದಿಲ್ವಲ್ಲ, ಮಾಡ್ತೀವಿ. ನೀವು ಈ ಸೇವಾ ಕೇಂದ್ರದ ಜ್ಞಾನವನ್ನು ಎಲ್ರಿಗೂ ಹಂಚೋದಕ್ಕೆ ಯಾವ್ಯಾವ ರೀತಿ ಒಂದು ಪ್ರೋಗ್ರಾಮ್ಗಳನ್ನು ಮಾಡಿದ್ದೀರಿ? ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಫಸ್ಟ್ ಭಗವಂತನ ಪರಿಚಯ ಹೇಳ್ತೀನಿ, ಆಮೇಲೆ ಸೃಷ್ಟಿ ಪರಿವರ್ತನೆ ಆಗುತ್ತೆ, ಭಗವಂತ ಬಂದಿದ್ದಾರೆ, ಸಮಯ ಹತ್ರ ಇದೆ ಅಂತ ಎಲ್ಲರಿಗೂ ಹೇಳ್ತೀನಿ ಅಣ್ಣ. ನಾನು ಯಾರಿಗೆ ಅಂತಲ್ಲ,
ಒಂದು ಕಸ ಗುಡಿಸೋರಾಗಲಿ, ಅಂಗಡಿ ತರಕಾರಿ ತರೋಕ್ಕಾಗಲಿ, ರೇಷನ್ ತರೋರ್ಗಾಗಲಿ, ಪ್ರತಿ ಒಬ್ಬರಿಗೂ ಒಂದು ಭಗವಂತನ ಪರಿಚಯ ನಾನು ಕೊಟ್ಟೇ ಕೊಡ್ತೀನಿ. ಯಾಕಂದರೆ ಅವರು ನಾಳೆ ದಿವಸ ತಿಳ್ಕೊಳ್ಳಿ. ಯಾಕಂದರೆ ಅವರು ಜಗತ್ತಲ್ಲಿ ಅಶಾಂತಿಲೇ ಇದ್ದಾರೆ, ಯಾರಿಗೂ ಇವಾಗ ನೆಮ್ಮದಿ ಸಿಗ್ತಾಯಿಲ್ಲ. ಹಣ ಇದ್ದವ್ರಿಗೂ ನೆಮ್ಮದಿ ಇಲ್ಲ, ಹಣ ಇಲ್ದವ್ರಿಗೂ ನೆಮ್ಮದಿ ಇಲ್ಲ, ಜಂಜಾಟದಲ್ಲಿ ತುಂಬ ಇದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ಭಗವಂತನ ಅರ್ಥ ಮಾಡ್ಕೊಳ್ಳಿ. 3 ನಿಮಿಷ ಭಗವಂತನ ನೆನಪು ಮಾಡಿ ಅಂತ ಎಲ್ಲರಿಗೂ ಪರಿಚಯ ಕೊಡ್ತೀನಿ ನಾನು. ಲೆಕ್ಚರ್ಗಾಗಲಿ, ಆಮೇಲೆ ಫಿಲಮ್ ಆಕ್ಟ್ರು ಬರ್ತಾರೆ ನಮ್ಮ ಕಾಲೇಜುಗಳಲ್ಲಿ, ಅವ್ರಿಗೆ ಬ್ಯಾಡ್ಸ್ ನೋಡ್ತಾರೆ, ಇದೇನಪ್ಪ ಅಂದಾಗ ಭಗವಂತನ ಪರಿಚಯ ಕೊಡ್ತೀನಿ. ನೀವು ಯಾರು ಆತ್ಮ ತಂದೆ ಯಾರು ಪರಮಾತ್ಮ, ಎಲ್ಲರಿಗೂ ಪರಿಚಯ ಕೊಟ್ಟೇ ಕೊಟ್ಟಿದ್ದೀರಲ್ಲ. ಯಾವ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ದೊಡ್ಡವ್ರು ಇರ್ತಾರೆ, ಅವ್ರಿಗೂ ಕೊಡ್ತೀನಿ. ಆಮೇಲೆ ಕಾಲೇಜಲ್ಲಿ ಲೆಕ್ಚರರ್ಗೂ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿವಸ ಅಂತೂ ಭಗವಂತನ ಪರಿಚಯ ಕೊಟ್ಟೇ ಕೊಡ್ತೀನಿ ನಾನು ಅವರೇ. ಯಾಕಂದರೆ ಲಾಸ್ಟಲ್ಲಿ ಯಾರೂ ವಂಚಿತರಾಗಬಾರ್ದಲ್ಲ ಭಗವಂತನಿಗೆ. ಅಯ್ಯೋ ನಾನು ನಾಳೆ ದಿವಸ ಹೇಳಲೇ ಇಲ್ಲ, ನಂಗೆ ಭಗವಂತ ಬಂದಿರೋದು ಅಂತ ತಿಳ್ಕೊಬೇಕಲ್ವ ಅವರೆಲ್ಲ ಅಂತ ಹೇಳ್ತೀನಿ ನಾನು. ನೀವು ಈ ಸಂಸ್ಥೆಯ ಒಂದು ಮುಖ್ಯಾಲಯ ರಾಜಸ್ಥಾನ ಮೌಂಟ್ ಅಬುಲ್ ಏನಿದೆ, ಅಲ್ಲಿ ಯಾವಾಗಾದರೂ ಹೋಗಿದ್ದಿದೆಯಾ? ಹೋಗಿದ್ದೆ ನಾನು. ಹಾಗಿದ್ರೆ ನೀವು ಅಲ್ಲಿ ಹೋದಾಗ, ಮೊದಲನೇ ಬಾರಿ ಹೋದಾಗ ಆ ಸ್ಥಳವನ್ನು ನೋಡಿ, ಅಲ್ಲಿರುವಂತಹ ಒಂದು ವಾತಾವರಣವನ್ನು ನೋಡಿ, ಅಲ್ಲಿರುವಂಥ ಒಂದು ಸಿಸ್ಟಮ್ನ ನೋಡಿ ನಿಮಗೇನು ಅನ್ನಿಸ್ತು? ನನಗೆ ಫಸ್ಟ್ ಸತಿ ಹೋಗ್ತಾ ಇದ್ದಂಗೆ, ಗೇಟಿಂದ ಒಳಗಡೆ ಹೋಗ್ತಾ ಇದ್ದಂಗೆ ಏನೋ ಒಂಥರ ಸ್ವರ್ಗದಲ್ಲಿ ಬಂದಂಗೆ ಆಯಿತು. ನನ್ನ ಜೀವನದಲ್ಲಿ ಏನಪ್ಪ ಒಂಥರ ಸ್ವರ್ಗದಲ್ಲಿ ಬಂದಿದೆ ಅಂತ ಹೇಳಿದ್ವಿ. ಅಲ್ಲಿದ್ದು ವಾತಾವರಣ, ಅಲ್ಲಿದ್ದು ಸಿಸ್ಟಮು ಅವೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಅದೆಲ್ಲ ವೈಟ್ ಬಟ್ಟೆ ಹಾಕ್ಕೊಂಡು ಮೌನಾಗೆ ಕೆಲಸ ಮಾಡಿಕೊಂಡು ಶಾಂತವಾಗಿರ್ತಾರೆ, ಎಲ್ಲ ಅನುಭವ ಆಯ್ತಲ್ಲ ಅಣ್ಣವ್ರೆ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಅದು ಯಾವತ್ತೂ ನೋಡಿಲ್ಲ ಆ ಥರ ಆಶ್ರಮಗಳಲ್ಲಿ. ಅದಕ್ಕೆ ನನಗೆ ಮೌಂಟ್ ಅಪ್ ಅಂದರೆ ತುಂಬ ಪ್ರಾಣ. ಯಾಕಂದರೆ ಅಲ್ಲಿದ್ದು ಶಾಂತಿ ವೈಬ್ರೇಷನ್ ಇದೆ, ಅಲ್ಲಿ ಶಾಂತಿ ವೈಬ್ರೇಷನ್ ಇದೆ. ಸ್ವಯಂ ಪರಂಪಿತ ಪರಮಾತ್ಮ ಬರೋ ಜಾಗ ಅಲ್ವ ಅಣ್ಣವ್ರೆ. ಅದಕ್ಕೆ ಅದು ನೋಡಲೇಬೇಕಲ್ಲ, ಪ್ರತಿಯೊಬ್ಬರು ನೋಡಲೇಬೇಕು. ಯಾಕಂದರೆ ಭಗವಂತ ಬರೋ ಸ್ಥಳ. ನಾವು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋ ಬದಲು ನಾನು ಹುಡುಕ್ತಾ ಇದ್ದಿದ್ದು ಭಗವಂತನಲ್ಲಿ. ಸ್ವಯಂ ಇಲ್ಲಿ ಭಗವಂತ ಸ್ಥಾಪನೆ ಮಾಡಿದಂಥ ಅನುಭವ ಆಗಿದೆ ಅಲ್ಲಿ ನನಗೆ. ಅಲ್ಲಿ ದಾದಿಯರು ದೀದಿಯರೆಲ್ಲ ಇರ್ತಾರೆ ಅಂತ ಕೇಳಿದೆ. ಸೊ ಅವರನ್ನೆಲ್ಲ ನೋಡಿ ನಿಮಗೇನು ಅನ್ನಿಸ್ತು? ದಾದಿದಿರಿಗೆಲ್ಲ ನೋಡಿ ನನಗೆ ಪೂರ್ತಿ, ಯಾಕಂದರೆ ನನ್ನ ಜೀವನದಲ್ಲಿ ದಾದಿದಿರ ಥರ ಆಗಬೇಕು. ಅವರು ಭಗವಂತನ ಜೊತೆ ಎಷ್ಟು ಹತ್ರದಲ್ಲಿದ್ದಾರೆ, ಭಗವಂತನ ಮಿಲನ ಮಾಡ್ತಾಯಿದ್ದಾರೆ, ಭಗವಂತನ ಆಲಿಂಗನ ಮಾಡ್ಕೊತಾರೆ ಅಂತ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದ್ದು. ನಾವು ಆ ಥರ ಆಗಬೇಕಲ್ಲಪ್ಪ ಭಗವಂತ, ಎಷ್ಟು ಚೆನ್ನಾಗಿ ನೀನು ಮೇಲಿಂದ ಬಂದ ದಾದಿದ್ದನ್ನ ಎಷ್ಟು ಚೆನ್ನಾಗಿ ಪಾಲನೆ ಕೊಡ್ತೀಯ, ಅದೇ ಥರ ನನಗೂ ಪಾಲನೆ ಕೊಡು ಅಂತೇಳಿ ನಾನು ಬಯಸ್ತೀನಿ. ಅಲ್ಲಿ ಹೋದಾಗೆಲ್ಲ ದಾದಿದ್ದನ್ನ ನೋಡಿದಾಗೆಲ್ಲ ನನಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ, ನನಗೂ ಆ ಪಾಲನೆ ಸಿಗಲಿ ಭಗವಂತ ಅಂತ. ಅವರೇ ಸ್ವಯಂ ಪರಂಪಿತ ಪರಮಾತ್ಮ ಪಾಲನೆಯಿಂದ ಬೆಳೆದವರು ಅವರು. ಅದಕ್ಕೆ ಹಾಗಿದ್ರೆ ಆ ದಾದಿಯರು ದೀದಿಯರ ಥರ ನೀವು ಆಗಬೇಕು ಅಂತ ಬಯಸ್ತೀರಿ. ಆ ದಾದಿಯರು ದೀದಿಯರಲ್ಲಿ ನೀವು ಏನು ವಿಶೇಷತೆಗಳನ್ನು ನೋಡಿದ್ರಿ? ಅವ್ರ ವಿಶೇಷತೆ ಏನು ಅಂದರೆ ಅವರ ಪ್ಯೂರಿಟಿ, ಅವರ ನಮ್ರತೆ, ಮಧುರತೆ ಮಾತಲ್ಲಿ, ಆಮೇಲೆ ತಪಸ್ಸಿದೆಯವರು, ತುಂಬ ತಪಸ್ಸು ಮಾಡಿದ್ದಾರೆ. ಅದು ನಾವು ಮಾಡೋಕ್ಕಾಗಲ್ಲ ಅಣ್ಣವ್ರೆ. ಅಂದರೆ ನಾವು ಪ್ರಯತ್ನ ಪಟ್ಟರೆ ಹಾಗೇ ಆಗ್ತೀವಿ. ಅಂದರೆ ಜಾಬ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ನಾವು ತಪಸ್ಸು ಮಾಡಲೇಬೇಕಾಗುತ್ತೆ ಅಣ್ಣವ್ರೆ. ಯಾಕಂದರೆ ದಾದಿದಿರು ಅಷ್ಟು ಮೇಲ್ಮಟ್ಟದಲ್ಲಿ ಇದ್ದಾರೆ ಅಂದರೆ ನಾವು ಮಾಡಲೇಬೇಕಾಗುತ್ತಲ್ವ ಅಣ್ಣವ್ರೆ. ಆ ದಾದಿದಿರು ನೋಡಿ ನನಗೆ ಎಷ್ಟೋ ಜನ್ಮದ ಖುಷಿ ಆಗುತ್ತೆ. ಯಾಕಂದರೆ ದೇವಿಗಳ ಥರ ಇದ್ದಾರೆ ಅವರು ಅಲ್ಲೇ ಮೌಂಟ್ ಅಬಲ್ಲಿ. ಅಷ್ಟ ದೇವಿಗಳನ್ನ ನನಗೆ ಇಲ್ಲೇ ನೋಡಿದ್ನಲ್ಲಪ್ಪ ಭಗವಂತ ಅಂತ ನಾನು ಇಷ್ಟಪಡ್ತೀನಿ. ಮಂದಿರದಲ್ಲಿ ನೋಡ್ತಾ ಇದ್ದೆ ಮೂರ್ತಿಗಳನ್ನ, ಅಲ್ಲಿ ಡೈರೆಕ್ಟಾಗಿ ನೋಡ್ತೀನಲ್ಲ ಅಣ್ಣವ್ರೆ. ಮಂದಿರದಿಂದಕ್ಕಿಂತ ಭಗವಂತ ಅಲ್ಲಿ ಕರ್ಕೊಂಡು ನನ್ನ ದೇವಿಗಳನ್ನ ತೋರಿಸಿದ್ದಾರೆ ಅಂತ ನಾನು ಇಷ್ಟಪಡ್ತೀನಿ. ನೀವು ಅಂಥ ದಾದಿಯರು ದೀದಿಯರನ್ನ ನೋಡಿ, ಅಂಥ ಸ್ಥಳವನ್ನು ನೋಡಿ ಮೊದಲನೇ ಬಾರಿ ಹೋದಾಗ ವಾಪಸ್ ಬರುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಮನಸ್ಥಿತಿ ಹೇಗಿತ್ತು ಅಂದರೆ, ನಾನು ಬರಬೇಕಾದ್ರೆ ಹತ್ಕೊಂಡೇ ಬಂದಿದ್ದು. ಯಾಕಂದರೆ 10 ದಿವಸ ಟೈಮ್ ಮುಗ್ದೇ ಹೋಯ್ತು. ಅದು ಅಮೃತ ವೇಳೆ ಯೋಗ ಕ್ಲಾಸು, ದಾದಿದ್ದು ದಿನ ಕ್ಲಾಸ್ ಮಾಡೋದು, ಆಮೇಲೆ ಅನುಭವ ಮಾಡಿಸೋದು ಅವೆಲ್ಲ ಇತ್ತಲ್ಲ ಕ್ಲಾಸ್ಗಳಲ್ಲಿ. ಅದೆಲ್ಲ ನೋಡಿ ಇನ್ನು ವಾಪಸ್ ಹೋದರೆ ಅಯ್ಯೋ ಇನ್ನೂ ಬಂದಿಲ್ಲ, ಜಂಜಾಟದಲ್ಲೇ ಬೀಳಬೇಕಲ್ಲ ಅಂಥೇಳಿ ನಾನು ಬರಬೇಕಾದ್ರೆ ಹತ್ಕೊಂಡೇ ಬಂದಿದ್ದೆ. ಇನ್ನೊಂದು 15 ದಿವಸ ಇರೋಣ ಭಗವಂತ ಅಲ್ಲೇ, ಅಂದರೆ ಇಲ್ಲಿ ಡ್ಯೂಟಿಗೆ ಹೋಗ್ಬೇಕಲ್ಲ ಅಣ್ಣವ್ರೆ. ಅದಕ್ಕೆ ವಾಪಸ್ ಬಂದು ಬರಬೇಕಾದ್ರೆ ದುಃಖದಲ್ಲೇ ಬಂದಿದ್ದು. ಇನ್ನೂ 15 ದಿವಸ ಇರ್ಬೋದಾಯಿತು. ಅಷ್ಟು ವಾತಾವರಣ ಅಲ್ಲಿ ಚೆನ್ನಾಗಿದೆ ಅಲ್ಲಣ್ಣ. ಅದೇ ಭಗವಂತನ ಭೂಮಿ ಅಂದರೆ ಅಲ್ಲಿ ತಪಸ್ ಮಾಡಿದ್ದಂದರೆ ಅಷ್ಟು ಗ್ರೇಟ್ ಅಲ್ವಾ ಅಲ್ಲಿ. ಮತ್ತು ನೀವು ಒಂದು ಜಾಬ್ ಮಾಡ್ತೀರಿ, ಜೊತೆಗೆ ಈ ಆಧ್ಯಾತ್ಮಿಕ ಜೀವನವನ್ನು ಸಹ ನಡೆಸ್ತಾ ಇದ್ದೀರಿ. ಸೊ ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಯಾಕಂದರೆ ಅಣ್ಣ ಬ್ಯಾಲೆನ್ಸು ಮಾಡಲೇಬೇಕು. ಯಾಕಂದರೆ ಭಗವಂತ ಹೇಳ್ತಾರಲ್ಲ, ಮಕ್ಕಳ ಎರಡರಲ್ಲೂ ಬ್ಯಾಲೆನ್ಸ್ ಮಾಡಬೇಕಂತ.
ಅಂದರೆ ಜಾಬಲ್ಲಿ ಇದ್ದಾಗೂ ಇಲ್ಲಿ ಮನೆಗೆ ಹೆಂಗೆ ಭಗವಂತ ನೆನಪು ಮಾಡ್ಕೊಂಡಿರ್ತೀವೋ ಅಲ್ಲೂ ಜಾಬಲ್ಲಿ ಭಗವಂತ ನೆನಪು ಮಾಡ್ಕೊಂಡು ಅನೇಕ ಆತ್ಮ ಕಲ್ಯಾಣ ಮಾಡ್ಬೋದಲ್ಲ ಅಣ್ಣ. ಅನೇಕ ಆತ್ಮಗಳಿಗೆ ಭಗವಂತನ ಪರಿಚಯ ಕೊಡ್ಬೋದು, ಎಲ್ಲ ಮಾಡ್ಬೋದು ಅಲ್ಲೂ ಜಾಬಲ್ಲೂ. ಮನೆಗೆ ಬಂದರೆ ನಾವೇ ಅಡುಗೆ ಮಾಡಿಕೊಂಡು ಭಗವಂತನ ಭೋಗ ಸ್ವೀಕಾರ ಮಾಡ್ಕೊಂಡು ನಾವು ತಿಂದ್ಕೊಂಡು ಆ ಜೀವನ ಇಷ್ಟ ನನಗೆ. ಯಾಕಂದರೆ ಒಂಟಿಯಾಗಿದ್ದು ಭಗವಂತನ ನೆನಪು ಮಾಡೋದು ಗ್ರೇಟ್ ಅಲ್ವಾ ನಮ್ಮ ಜೀವನ ಅಲ್ವಾ. ಕುಂಬಾರ್ಸ್ ಆಗಿರೋದೇ ನಮ್ಮದು ಗ್ರೇಟ್ ವರ್ಲ್ಡಲ್ಲಿ. ಯಾಕಂದರೆ ಎಷ್ಟೋ ಜನ ಮದುವೆ ಮಾಡ್ಕೊಂಡು ಜಂಜಾಟದಲ್ಲಿ ಫುಲ್ ಜಂಜಾಟದಲ್ಲಿದ್ದಾರೆ, ಮದುವೆ ಮಾಡ್ಕೊಂಡು ದುಃಖದಲ್ಲಿದ್ದಾರೆ. ನಾವು ಕುಮಾರ್ಸಾಗಿ ಭಗವಂತನ ನೆನಪು ಮಾಡಿಕೊಂಡು ನಾವೇ ಮಾಡ್ಕೊಂಡು ತಿಂದು ಭಗವಂತನಿಗೂ ಭೋಗ ಕೊಟ್ಟು ಅವ್ರಿಗೂ ತಿನ್ನಿಸಿ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀವಿ. ಎಷ್ಟೋ ಕೋಟಿ ಕೋಟಿ ಜನ್ಮದಲ್ಲೂ ಪುಣ್ಯ ಮಾಡಿರ್ತೀವಲ್ಲ ನಾವು. ಭಗವಂತನ ಪಡಿಬೇಕು ಅಂದರೆ ಈ ಕುಮಾರ್ಸ್ ಲೈಫ್ ಅಂದರೆ ಪ್ಯೂರಿಟಿ ಅಂದರೆ ಹೆಂಗಿರ್ತೀವಿ ನಾವು ಅಲ್ವ ಅಣ್ಣ. ಈ ಮದುವೆಗಿಂತ ಪ್ಯೂರಿಟಿಯಲ್ಲಿ ಸಿಗೋದು ಅನುಭವ ಯಾವುದರಲ್ಲೂ ಇಲ್ಲ. ನಿಮಗೆ ಒಂದು ವೇಳೆ ಈ ಆಧ್ಯಾತ್ಮಿಕ ಜ್ಞಾನ ಸಿಗದೇ ಹೋಗಿದ್ರೆ ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಬಯಸಿದ್ರಿ, ಹೇಗಿರಬೇಕು ಅಂತ ಬಯಸಿದ್ರಿ? ನಾನು ಆಧ್ಯಾತ್ಮಿಕ ಸಿಕ್ಕಿಲ್ಲ ಅಂದರೆ ಆ ಜೀವನದಲ್ಲಿ ದುಃಖದಲ್ಲೇ ಇರ್ತಾಯಿದ್ದೆ. ದುಃಖದಲ್ಲಿದ್ದರೂ ಅಕಸ್ಮಾತ್ ಯಾರನ್ನ ಮದುವೆ ಮಾಡ್ಕೊ ಅಂದರೂ ಮಾಡಿ ಅದನ್ನ ಕಳಿಸ್ಬಿಟ್ಟಿರೋದು. ಆ ಜೀವನದಲ್ಲಿ ಹೇಗಕ್ಕಾಗ್ತಾ ಇರಲಿಲ್ಲ. ಆ ಜೀವನ ಬೇರೆ ನರ್ಕದಲ್ಲಿ ಬಿದ್ದೋಗ್ಬಿಡ್ತಾ ಇದ್ದೆ ನಾನು ಆ ಜೀವನದಲ್ಲಿ. ಅದು ಭಗವಂತ ಏನೋ ನನಗೆ ಪಾರು ಮಾಡಿ ಈ ಕಡೆ ಕರ್ಕೊಂಬಂದಿದ್ದಾನೆ ಅನಿಸುತ್ತೆ. ಗ್ರೇಟ್ ಅನಿಸುತ್ತೆ. ಯಾಕಂದರೆ ಈ ಪಾಲನೆ ತಗೋಬೇಕಲ್ಲ, ಆಧ್ಯಾತ್ಮಿಕ ಪಾಲನೆಯಲ್ಲಿ ನಾನು ಬಂದುಬಿಟ್ಟಿದ್ದೀನಿ. ಆ ಪಾಲನೆದಲ್ಲಿ ತುಂಬ ನರಕ ನನಗೆ. ನೀವು ಸಂಪೂರ್ಣ ದಿನವನ್ನು ಹೇಗೆ ಕಳಿತೀರಿ? ಅಂದರೆ ಯಾವುದಕ್ಕೆ ಹೇಗೆ ಸಮಯ ಹೊಂದಿಸ್ತೀರಿ? ಯಾಕೆಂದರೆ ನಾನು ದಿನ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದೊಳ್ತೀನಿ, ಎದ್ದು ಮೆಡಿಟೇಷನ್ ಮಾಡ್ತೀನಿ ಭಗವಂತನ. ಆಮೇಲೆ ಬೆಳಗ್ಗೆ ಸ್ನಾನ ಎದ್ದೊಳ್ತೀವಿ, ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಡುಗೆ ತಿಂಡಿ ಮಾಡಿಕೊಂಡು ಜಾಬ್ಗೆ ಹೋಗ್ತೀವಿ. ಸಂಜೆ ಬರ್ತೀನಿ, ಬಂದ್ಬಿಟ್ಟು ಅಡುಗೆ ತಿಂಡಿ ಮಾಡ್ಕೊಂಡು ಸಾಯಂಕಾಲ ಕ್ಲಾಸ್ಗೆ ಹೋಗ್ತೀವಿ. ಸಾಯಂಕಾಲ ಕ್ಲಾಸ್ ಕೇಳ್ಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದು ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಇನ್ನೊಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿಬಿಟ್ಟು ಭಗವಂತನ ಮಡ್ಲಲ್ಲಿ ಮಲ್ಕೊತೀವಿ. ಈ ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ ಬೆಳಗ್ಗೆ ಮತ್ತು ಸಂಜೆ. ಈ ಮೆಡಿಟೇಷನ್ನಲ್ಲಿ ನಿಮಗೆ ಯಾವುದಾದ್ರೂ ವಿಶೇಷವಾಗಿ ಅನುಭವಗಳಾಗಿದ್ದಿದೆಯಾ? ಅನುಭವ ಆಗಿದೆ ಅಣ್ಣ. ಯಾಕಂದರೆ ಅನುಭವ ಅಂದರೆ ನನಗೆ ಒಂಥರ ಆತ್ಮಕ್ಕೆ ಶಾಂತಿ ಸಿಕ್ತಿ. ಆಮೇಲೆ ಭಗವಂತಂದು ಒಂದು ಕಿರಣ ಬಂದು ಹೋದಂಗೆ ಆಗುತ್ತೆ ಯಾವಾಗಾದರೂ. ಯಾಕಂದರೆ ಮನೇಲಿ ಭಗವಂತನ ನೆನಪು ಮಾಡಿದಾಗ ಒಂದು ಕಿರಣ ಬಂದು ಓಡಾಡ್ದಂಗೆ ಆಗುತ್ತೆ. ಯಾಕಂದರೆ ಭಗವಂತ ಒಂದು ಜ್ಯೋತಿ ಬಿಂದು ತಾನೆ. ಅದು ಅನುಭವ ಮಾಡಿದ್ದೀನಿ. ಅಂದರೆ ಶಾಂತಿ ಅನುಭವ ಅಂತೂ ಹಾಗೇ ಆಗಿದೆ ಅಣ್ಣ ಆತ್ಮಕ್ಕೆ. ನೀವು ಈ ಜ್ಞಾನಕ್ಕೆ ಬರುವ ಮುಂಚಿನ ನಿಮ್ಮ ಜೀವನಕ್ಕೂ ಮತ್ತು ಇವತ್ತಿನ ಜೀವನಕ್ಕೂ 22 ವರ್ಷಗಳ ನಂತರ ಇಂದಿನ ಜೀವನಕ್ಕೂ ಏನು ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ? ಆ ಜೀವನಕ್ಕೂ ಆ ಲೌಕಿಕ ಜೀವನಕ್ಕೂ ಈ ಜೀವನಕ್ಕೂ ತುಂಬ ವ್ಯತ್ಯಾಸ ಐತೆ. ಆ ಜೀವನ ತಿಂದ್ವಾ ಉಂಡ್ವಾ ಮಲ್ಕೊಂಡ್ವಾ, ಆ ಜೀವನ ಬೇರೆ ಆಗುತ್ತೆ. ಈ ಜೀವನ ಅಂದರೆ ಎಲ್ಲ ಭಗವಂತನ ಪಾಲನೆ, ಒಂಥರ ಸುಖ ಶಾಂತಿ ನೆಮ್ಮದಿ, ಏನೋ ಒಂಥರ ಖುಷಿ ಇರುತ್ತೆ ಈ ಜೀವನ. ಆ ಜೀವನದಲ್ಲಿ ಏನು ಅಂದರೆ ಮಾಡ್ಕೊಂಡು ತಿನ್ನೋದು, ಅವ್ರಿವ್ರ ಮನೆ ಸುತ್ತಾಡೋದು, ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಆ ಜೀವನ ಬೇಡ. ಈ ಜೀವನ ಅಂದರೆ ಭಗವಂತನ ನೆನಪು ಮಾಡ್ತೀವ, ತಿಂತೀವ ಉಣ್ತೀವ, ಏನೋ ಒಂಥರ ನಮ್ಮ ಪಾಡಿಗೆ ನಾವು ಇರ್ಬೋದು. ಯಾರ ತಂಟೆಗೂ ಹೋಗಂಗಿರಲ್ಲ, ಆರಾಮಾಗಿರ್ಬೋದಲ್ಲ. ಭಗವಂತನ ನೆನಪು ಮಾಡ್ಬೋದು, ಯಾರ್ದು ಅಟ್ಯಾಚ್ಮೆಂಟ್ ಇರಲ್ಲ, ಏನಿರಲ್ಲ. ಖುಷಿ ಖುಷಿಯಾಗಿ ಭಗವಂತನ ಹತ್ರ ಮಾತಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ನಾವಿಲ್ಲಿ. ಆ ಜೀವನದಲ್ಲಿ ಬೇರೆ ಅವ್ರಿಗೆ ಮಾತಾಡ್ಸಕ್ಕೆ ಹೋಗು, ಇವ್ರ ಮಾತು ಕಿರಿಕಿರಿ ಅವೆಲ್ಲ ಒಂಥರ ಬಂಧನ ಅಲ್ವಾ ಅನಿಸುತ್ತೆ. ಲೌಕಿಕ ಜೀವನದಲ್ಲಿ ಬಂಧನ, ಅವರೊಂದನ್ನು ನಾವೊಂದನ್ನು ಅವೆಲ್ಲ ಬಂಧನ ಅಲ್ವಾ. ಈ ಜೀವನದಲ್ಲಿ ಯಾರಿಲ್ಲ. ಏನ ಕಷ್ಟ ಸುಖ ಆದರೆ ಭಗವಂತನ ಹತ್ರ ಹೇಳ್ಕೊಬೋದು. ಭಗವಂತ ಪಾರು ಮಾಡ್ತಾರೆ. ಎಷ್ಟೋ ಪಾರು ಮಾಡಿದ್ದಾರೆ ನಮ್ಮನ್ನು, ಕಷ್ಟಗಳನ್ನ ಹೇಳ್ಕೊಳ್ಳೋಷ್ಟು ಪಾರು ಮಾಡಿದ್ದಾರೆ ನಮಗೆ ಭಗವಂತ ಕಷ್ಟಗಳೆಲ್ಲ. ಈ ರಾಜಸ್ಥಾನ ಮೌಂಟ್ ಅಬು ಅಲ್ಲಿನೂ ಸಹ ಸೇವೆ ಮಾಡೋದಕ್ಕೆ ಅಥವಾ ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಕೆಲವೊಬ್ಬೊಬ್ಬರು ಹೋಗಿ ಬರ್ತಾರೆ ಅಂತಲೂ ಕೇಳಿದ್ದೀನಿ. ನೀವು ಆ ರೀತಿ ಯಾವಾಗಾದರೂ ಹೋಗಿದ್ದಿದೆಯಾ? ನಾನು ಇನ್ನೂ ಹೋಗಿಲ್ಲ ಅಣ್ಣವ್ರೆ. ಯಾಕಂದರೆ ಒಂದು ಸರಿ ಹೋಗಿದ್ದೆ, ಒಂದು ವಾರ ಮಾತ್ರ CD ಡಿಪಾರ್ಟ್ಮೆಂಟಲ್ಲಿದ್ದರು, ಅಲ್ಲಿ ಸೇವೆ ಮಾಡಿದ್ದೀನಿ. CD ಒಳಗಡೆ ಸೇವೆ ಮಾಡ್ತಾ ಬಾಬು ನೆನ್ಪು ಮಾಡ್ತಾ ಅನುಭವ ಮಾಡಿದ್ದೀನಿ ಅಲ್ಲಿಂದ. ಯಾಕಂದರೆ ಭಗವಂತನ ಸೇವೆ ಅಲ್ಲ ಅಣ್ಣವ್ರೆ, ಮಾಡಿದ್ದೀನಿ ಅಲ್ಲಿ ಒಂದು 10 ದಿವಸ. ಪ್ರತಿಯೊಬ್ಬರ ಜೀವನಕ್ಕೆ ಈ ಆಧ್ಯಾತ್ಮಿಕತೆ ಯಾಕೆ ಬೇಕು, ಅಥವಾ ಈ ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಲಾಭ ಸಿಗುತ್ತೆ ನಿಮ್ಮ ಪ್ರಕಾರ?
ಆಧ್ಯಾತ್ಮಿಕ ಜ್ಞಾನದಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೋದು. ಯಾಕಂದರೆ ಈಗಿನ ಪರಿಸ್ಥಿತಿಲಿ ಎಲ್ಲ ದುಃಖ ಜೀವನದಲ್ಲೇ ಇದ್ದಾರೆ. ಮಾನಸಿಕ ಒತ್ತಡ ಜಾಸ್ತಿ ಇದೆ ಈಗಿನ ಜೀವನದಲ್ಲಿ. ಈಗಿನ ಜೀವನದಲ್ಲಿ ಶಾಂತಿಗೋಸ್ಕರ ತುಂಬ ಜನ ಬಯಸ್ತಾ ಇದ್ದಾರೆ. ಯಾಕಂದರೆ ಯಾರಿಗೂ ನೆಮ್ಮದಿ ಇಲ್ಲ ಈಗ ಜೀವನದಲ್ಲಿ. ಅದಕ್ಕೆ ಏನು ಹೇಳೋದು ಅಂದರೆ, ಭಗವಂತನ ನೆನಪು ಮಾಡಿದ್ರೆ ಜೀವನದಲ್ಲಿ ಪಾರಾಗುತ್ತೆ. ಯಾಕಂದ್ರೆ ನಾವು ಮಂದಿರಕ್ಕೆ, ಮಠಕ್ಕೆ, ಬೇರೆ ಬೇರೆ ಕಡೆ ಹೋದರೆ ಒಂದು 5 ನಿಮಿಷ ನೆಮ್ಮದಿ ಸಿಗುತ್ತೆ ಮಂದಿರದಲ್ಲಿ. ಇಲ್ಲಿ ಬಂದರೆ ಸದಾಕಾಲ ನೆಮ್ಮದಿ ಸಿಗುತ್ತೆ. ಈ ಜೀವನ ಅಂದರೆ ಸ್ವಲ್ಪ ನಮ್ಮ ಚೇಂಜಸ್ ಇರುತ್ತೆ. ಆ ಜೀವನಕ್ಕಿಂತ ಈ ಜೀವನ ಚೇಂಜಸ್ ಇರುತ್ತೆ. ಅದು ಭಕ್ತಿ ಮಾರ್ಗ ಏನಂದರೆ ದುಃಖದ ಜೀವನ. ದುಃಖದ ಜೀವನ ಅಂದರೆ ಅಲ್ಲಿ ಹುಡುಕ್ತೀವಿ, ಭಗವಂತನ ಹುಡುಕ್ತೀವಿ, ದೇವಿದಿರನ್ನ ಹುಡುಕ್ತೀವಿ. ಇಲ್ಲಿ ಹಂಗಲ್ಲ, ಸ್ವಯಂ ಪರಂಪಿತ ಪರಮಾತ್ಮ ಸಿಕ್ಕಿದ್ದಾರೆ, ಮನ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನಮ್ಮ ಜೀವನ ನಾವು ರೂಪಿಸ್ಕೊಂಡು ಹೋಗ್ಬೋದು ಇಲ್ಲಿ. ಯಾಕಂದರೆ ಎಲ್ಲ ಭಗವಂತ ತಿಳುವಳಿಕೆ ಕೊಡ್ತಾನೆ ಇಲ್ಲಿ ನಮಗೆ, ಯಾವ ಥರ ನಡಿಬೇಕು ಅಂತ ತಿಳುವಳಿಕೆ ಕೊಡ್ತಾನೆ. ಆ ರೂಟಲ್ಲಿ ನಾವು ಹೋಗ್ಬೋದು. ಅಲ್ಲಿ ಯಾರು ಲೌಕಿಕ ಜೀವನದಲ್ಲಿ ನಮ್ಗೆ ಯಾರು ತಿಳುವಳಿಕೆ ಕೊಡೋರಿಲ್ಲ ಅಲ್ಲ, ಯಾರು ತಿಳುವಳಿಕೆ ಕೊಡೋರಿಲ್ಲ. ನಾವು ಹೆಂಗೆ ಬೇಕಾದ್ರೂ ಆ ಕಡೆ ನಡ್ಕೊಂಡು ಹೋಗ್ಬೋದು. ಈ ಜೀವನದಲ್ಲಿ ಹಂಗಲ್ಲ, ಮಾರ್ಗ ಕರೆಕ್ಟಾಗಿ ತೋರಿಸುತ್ತೆ. ನಮ್ಮ ಜೀವನ ನಮಗೆ ರೂಪಿಸುತ್ತೆ. ಇಲ್ಲಿ ನಾವು ಯಾವ ಥರ ಇರಬೇಕು, ಯಾವ ಥರ ಜೀವನ ಮಾಡಬೇಕು, ಯಾವ ಥರ ಪಾಲನೆ ಮಾಡ್ಕೋಬೇಕು ನಮ್ಮ ಜೀವನ ನಾವು ಅಂತ ರೂಟ್ ತೋರಿಸುತ್ತೆ. ಇದು ಒಳ್ಳೆ ಏನಂದ್ರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ನಂಬರ್ 1 ಅಂದರೆ ಬ್ರಹ್ಮಕುಮಾರಿಸ್ ವಿಶ್ವದಲ್ಲೇ ನಂಬರ್ 1. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಎಲ್ಲರಿಗೂ ಏನು ಹೇಳೋದನ್ನು, ಬಂದು 7 ದಿವಸ ಕೋರ್ಸ್ ತಿಳ್ಕೊಳ್ಳಿ, ಭಗವಂತನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈಗಿನ ಜೀವನದಲ್ಲಿ ಭಗವಂತ ಸಿಗೋದೇ ಗ್ರೇಟು. ಯಾಕಂದರೆ ನಮಗೆ ಭಗವಂತ ಅಂದರೆ ಸಾಧು ಸಂತರುಗಳೆಲ್ಲ ಹುಡುಕ್ತಾ ಇದ್ದಾರೆ ಭಗವಂತನಿಗೋಸ್ಕರ. ಯಾಕಂದರೆ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ನಮಗೆ ಸಿಕ್ಕಿದ್ದಾರೆ ಅಂದರೆ ನಾವು ಗ್ರೇಟ್ ಅಲ್ವಾಡವ್ರೆ. ಆಮೇಲೆ ಅದೊಂದು, ಆಮೇಲೆ ದುಃಖ ಜೀವನ ಇದು. ಪ್ರಪಂಚ ದುಃಖ, ತುಂಬ ದುಃಖ, ಅಶಾಂತಿದಿಂದ ಇದ್ದಾರೆ. ಬಂದಿಲ್ಲ ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾವು ಯಾರು, ನನ್ನ ತಂದೆ ಯಾರು, ಪರಮಾತ್ಮನ ನೆನಪು ಮಾಡಿದ್ರೆ ಎಷ್ಟು ಪಾಪ ಕಟ್ಟಾಗುತ್ತೆ. ಬಂದು ಇದನ್ನು ತಿಳ್ಕೊಬೋದು. 7 ದಿವಸ ಕೋರ್ಸ್ ತೊಗೊಂಡು ಎಲ್ಲ ಶಾಂತಿ ಅನುಭವ ಮಾಡಿ ಭಗವಂತನ ಪರಿಚಯ ತಿಳ್ಕೊಳ್ಳಿ ಅಂತ ನಾನು ಬಯಸ್ತೀನಿ. ನಾನು ಭಾಳ ಸಂತೋಷ. ತಾವು ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮ ವೀಕ್ಷಕರಿಗೆ ತಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಲಾಭಗಳಿದೆ ಅಂತ. ನಿಮ್ಮ ಜೀವನಕ್ಕೆ ಒಂದು ಗುರಿ ಸಿಗುತ್ತೆ ಮತ್ತು ಭಗವಂತನ ಸತ್ಯ ಪರಿಚಯನೂ ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಸಿಗುತ್ತೆ. ನೀವು ಸಹ ನಿಮ್ಮ ಹತ್ತಿರದ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಭಗವಂತನ ಸತ್ಯ ಪರಿಚಯವನ್ನು ನೀವು ಸಹ ತಗೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಯೇ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.